ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಗರ ಮೇಲೆ ಕೊನೆಗೂ ದಾಖಲಾಗಿದೆ ಎಫ್ಐಆರ್. 5 ದಿನಗಳ ಬಳಿಕ ಕೇಸ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿತ್ತು. ಸಿಟಿ ರವಿ ಮೇಲೆ ಹಲ್ಲೆಗೆ ಪ್ರಯತ್ನಿಸಿದವರ ಮೇಲೆ ಕೇಸ್ ಬಿದ್ದಿದೆ. ಈಗ ಎಫ್ಐಆರ್ ಆಗಿದೆ. ಆಕ್ಷೇಪಾರ್ಹ ಹೇಳಿಕೆ ಹಿನ್ನೆಲೆ ಸಿಟಿ ರವಿ ಮೇಲೆ ಸುವರ್ಣ ಸೌಧಕ್ಕೆ ಹೋಗಿ ಹಲ್ಲೆಗೆ ಯತ್ನ ಮಾಡಿರುವಂತದ್ದು, ಅವರಿಗೆ ಕೊಲೆ ಬೆದರಿಕೆ ಹಾಕಿರುವಂತದ್ದು ಎಲ್ಲಾ ಸೆಕ್ಷನ್ಗಳ ಅಡಿಯಲ್ಲಿ ಸದ್ಯಕ್ಕೆ ಕೇಸ್ ದಾಖಲಾಗಿದೆ. BNS 189 2 1912 190 1262 352 3512 ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಗೃಹ ಇಲಾಖೆ ಕಾರ್ಯದರ್ಶಿ ಮಹಾಲಕ್ಷ್ಮಿಗೆ ದೂರನ್ನ ಕೊಡಲಾಗಿತ್ತು. ಪರಿಷತ್ ಸದಸ್ಯರಾದ DS ಅರುಣ್, ಪ್ರೊಫೆಸರ್ SV ಸಂಕನೂರ್, ಕಿಶೋರ್ BR ನೀಡಿದಂತಹ ದೂರಿನ ಅನ್ವಯ ಈಗ ಕೇಸ್ ದಾಖಲಾಗಿದೆ. ಇದನ್ನೇ ಪ್ರಶ್ನೆ ಮಾಡ್ತಾ ಇದ್ರು. ಝೀರೋ ಕಂಪ್ಲೇಂಟ್ ಅನ್ನ ಅವಾಗ್ಲೇ ನಾನು ಕೊಟ್ಟಿದ್ದೀನಿ, ಇವ್ರು ರಿಜಿಸ್ಟರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ಇಷ್ಟು ದಿನ ಆದ್ರೂ ಕೂಡ ಎಫ್ಐಆರ್ ಯಾಕಾಗಿಲ್ಲ ಅನ್ನುವಂತ ಪ್ರಶ್ನೆಯನ್ನ ನಿನ್ನೆವರೆಗೂ ಸಿಟಿ ರವಿ ಅವರು ಮತ್ತು ಬಿಜೆಪಿ ನಾಯಕರು ಮಾಡ್ತಾ ಇದ್ರು. ಆದ್ರೆ ಈ ಘಟನೆಯಾಗಿ 5 ದಿನ ಆದ ನಂತರ ಕೊನೆಗೂ ಈಗ ಎಫ್ಐಆರ್ ದಾಖಲಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.